ತಾವು ಕನಕದಾಸರಲ್ವೇ? ಹಾಗಂತ ಕರೀತಾರಪ್ಪ. ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಕನಕದಾಸರ ತತ್ವ ಸಿದ್ಧಾಂತವನ್ನು ನಾವೆಲ್ಲರೂ ಪಾಲಿಸೋಣ. ಪ್ರಶಾಂತ್ ಪಾಟೀಲ್. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಕನಕದಾಸರ 538ನೇ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಪಾಟೀಲ್ ಆಗ್ರೋ ಏಜೆನ್ಸಿ ಮಾಲೀಕ ಪ್ರಶಾಂತ್ ಪಾಟೀಲ್ ಪೂಜೆ ನೆರವೇರಿಸಿ ಮಾತನಾಡಿದರು. ಕನಕದಾಸರು ಮಾಡಿದ ರೀತಿ ನೀತಿ ತತ್ವ ಸಿದ್ಧಾಂತಗಳನ್ನು ಯಾರೂ ಅಳವಡಿಸಿಕೊಡುತ್ತಿಲ್ಲ. ಕನಕದಾಸರು ಕುಲವೆಂದು ಯಾಕೆ ಬಡಿದಾಡುತ್ತೀರಿ? ಇವತ್ತಿನ ದಿನಮಾನಗಳಲ್ಲಿ ಜಾತಿ ದೊಡ್ಡ ಆಲಮರವಾಗಿ ಬೆಳೆಯುತ್ತಿದೆ. ಜಯಂತಿಗಳು ಒಂದು ಜಾತಿಗೆ ಸೀಮಿತವಾಗಿಲ್ಲ. ಜಾತಿ ಸಮಸ್ಯೆ ಹೋಗಲಾಡಿಸಿದರೆ ಮಾತ್ರ ದೇಶ ಪ್ರಗತಿಯಲ್ಲಿರಲು ಸಾಧ್ಯ. ಕನಕದಾಸರು 538 ವರ್ಷಗಳ ಹಿಂದೆ ಜಾತಿ ವಿರುದ್ಧ ಹೋರಾಡಿದ ಮಹಾನ್ ಭಕ್ತ ಕವಿ ದಾಸರಾಗಿದ್ದರು. ದಾಸರಲ್ಲಿ ಶ್ರೇಷ್ಠವಾದ ಕನಕದಾಸರು. ಇವರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಪ್ರತಿಯೊಬ್ಬರು ಕನಕದಾಸರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಎಲ್ಲರೂ ಒಂದಾಗಿ ಬಾಳೋಣ ಎಂದು ಹೇಳಿದರು. ಮುಖಂಡ ಐ ಸಲಾಂ ಸಾಹೇಬ್ ಮಾತನಾಡಿ, ಕುಲವೆಂದು ಯಾಕೆ ಬಡಿದಾಡಿಬರಿ? ಕುಲದ ನೆಲೆಯನ್ನು ಬಲ್ಲಿರ ಮಾನವರೇ ಎಂದು ಕನಕದಾಸರು 538 ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ಶಾಶ್ವತವಾಗಿರುವ ಆಕಾಶ ಮತ್ತು ಭೂಮಿಗೆ ಯಾವುದೇ ಜಾತಿ ಇಲ್ಲ. 2 ದಿನಗಳಿದ್ದು ಹೋಗುವ ನಮಗೆ ಯಾಕೆ ಜಾತಿ ಬೇಕು? ನಾವೆಲ್ಲ ಜಾತಿಯವರು ಒಂದೇ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಬೇಡ. ಕನಕದಾಸರು ಆಲಮರದಲ್ಲಿ ಜನಿಸಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಜಯಂತಿಯಲ್ಲಿ ಎಲ್ಲ ಸಮಾಜದವರು ಸೇರಿ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕನಕದಾಸ ಜಯಂತಿ ಪ್ರಯುಕ್ತ ಪಾಯಸ, ಅನ್ನ, ಸಾಂಬಾರ್, ಪ್ರಸಾದದ ವ್ಯವಸ್ಥೆ ಮಾಡಲಾಯಿತು. ಪ್ರಶಾಂತ್ ಪಾಟೀಲ್ ಅವರ ಪುತ್ರ ವೈಶಾಖ್ ಅವರು ಕನಕದಾಸರಂತೆ ವೇಷಭೂಷಣ ಧರಿಸಿರುವುದು ವಿಶೇಷ ಗಮನ ಸೆಳೆಯಿತು. ಇವನು ಎಲ್ಲ ಜಯಂತಿಗಳಲ್ಲಿ ಆಯಾ ವ್ಯಕ್ತಿಗೆ ಸಂಬಂಧಪಟ್ಟ ವೇಷಭೂಷಣ ಧರಿಸುತ್ತಾನೆ. ಅದು ತುಂಬ ವಿಶಿಷ್ಟವಾಗಿ ಕಾಣುತ್ತಿರುತ್ತೆ. ಇದೇ ಸಂದರ್ಭದಲ್ಲಿ ಎಲ್ಲ ಸಮಾಜದ ಮುಖಂಡರಿಗೆ ಸನ್ಮಾನಿಸಲಾಯಿತು. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪಿ ಕೆಂಚಮ್ಮ, ಮುಖಂಡರಾದ ಪ್ರಶಾಂತ್ ಪಾಟೀಲ್, ಸಲಾಂ ಸಾಹೇಬ್, ಕೆ ಮಾಂತೇಶ್, ಅಡ್ಡಿ ಚನ್ನವೀರಪ್ಪ, ಆದಮ್ ಸಾಹೇಬ್, STMC ಅಧ್ಯಕ್ಷ ಖಾಜಾ ಹುಸೇನ್ ಸಾಹೇಬ್, ಕೆ ರಂಗಪ್ಪ, ನಾಗರಾಜ್, ಅಬ್ದುಲ್ ಸಾಹೇಬ್, ಮೂಗಪ್ಪ, ನಾಗರಾಜ್, ದಾನಪ್ಪ, ಅಜ್ಜಪ್ಪ, ರಫೀಕ್ ಸಾಹೇಬ್, PDO ಮಾರುತಿ, ಕಾರ್ಯದರ್ಶಿ ಶಿವಲೀಲಾ, ಸಮಾಜದ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ. ಬನ್ನಿ, ಅವರ ಆಶೀರ್ವಾದ ತಗೊಳ್ಳೋಣ. ತಾವು ಕನಕದಾಸರಲ್ವೇ? ಹಾಗಂತ ಕರೀತಾರಪ್ಪ. ಗೋಪಿ ಕನಕದಾಸರು, ವೆಂಕಟನಾಥ ಕನಕದಾಸರಪ್ಪ. ಬನ್ನಿ, ಅವರ ಆಶೀರ್ವಾದ ತಗೊಳ್ಳೋಣ. ತಾವು ಕನಕದಾಸರಲ್ವೇ? ಹಾಗಂತ ಕರೀತಾರಪ್ಪ. ಗೋಪಿ ಕನಕದಾಸರು, ವೆಂಕಟನಾಥ ಕನಕದಾಸರಪ್ಪ. ಬನ್ನಿ, ಅವರ ಆಶೀರ್ವಾದ ತಗೊಳ್ಳೋಣ. ತಾವು ಕನಕದಾಸರಲ್ವೇ? ಹಾಗಂತ ಕರೀತಾರಪ್ಪ. ಗೋಪಿ ಕನಕದಾಸರು, ವೆಂಕಟನಾಥ ಕನಕದಾಸರಪ್ಪ. ಬನ್ನಿ, ಅವರ ಆಶೀರ್ವಾದ ತಗೊಳ್ಳೋಣ. ತಾವು ಕನಕದಾಸರಲ್ವೇ? ಹಾಗಂತ ಕರೀತಾರಪ್ಪ. ಗೋಪಿ ಕನಕದಾಸರು, ವೆಂಕಟನಾಥ ಕನಕದಾಸರಪ್ಪ. ಬನ್ನಿ, ಅವರ ಆಶೀರ್ವಾದ ತಗೊಳ್ಳೋಣ. ತಾವು ಕನಕದಾಸರಲ್ವೇ? ಹಾಗಂತ ಕರೀತಾರಪ್ಪ. ಗೋಪಿ ಕನಕದಾಸರು, ವೆಂಕಟನಾಥ ಕನಕದಾಸರಪ್ಪ. ಬನ್ನಿ, ಅವರ ಆಶೀರ್ವಾದ ತಗೊಳ್ಳಿ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಗುಟ್ಟು ಕಾಣಿಸಬಂತು ಕಿರಿದೇನು, ಗುಟ್ಟು ಕಾಣಿಸಬಂತು ಕಿರಿದೇನು, ನೆಟ್ಟ
ಬಲೆ ಸರ್ವಜ್ಞನ ನೆನೆ ಕಂಡ್ಯ ಮನೋಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನೇನ ಕುಲ ಕುಲ ಕುಲವೆಂದು ಹೊಡೆದಾಡದಿರುವ ಕುಲದ ನೆಲವನ್ನು ಬಲ್ಲಿರ ಮಾನವರೇ ಅಂತೇಳಿ ಕನಕದಾಸರು 538 ವರ್ಷಗಳ ಹಿಂದೆನೆ ಹೇಳಿದ್ದಾರೆ. ಈಗ ನೆಲದ ಜಾತಿ ಐತೆ, ಯಾವ ಜಾತಿ ಐತಿ? ನೆಲ ಆಕಾಶ ಯಾವ ಜಾತಿ? ನೆಲ ಆಕಾಶಕ್ಕೆ ಜಾತಿ ಇಲ್ಲ. ನಾವು 1000 ವರ್ಷ ಬದುಕರೂ ಇಲ್ಲ ಇಲ್ಲಿ. ಆ ನೆಲ ನಮ್ಮನ್ನೆಲ್ಲರನ್ನು ಒಳಗ್ತದೆ. ಆ ನೆಲದಲ್ಲಿ ನಾವೆಲ್ಲರೂ ಆ ಮಣ್ಣಿನಿಂದ ಬಂದವಿ, ಮತ್ತಿ ಮಣ್ಣಾಗಿ ಆ ನೆಲ ಮತ್ತಿ ನಮ್ಮನ್ನ ಒಳಗ್ ತಗಂತದೆ. ಈ ಭೂಮಿ ತಾಯಿ, ಆ ಭೂಮಿ ತಾಯಿ ಜಾತಿ ಇಲ್ಲ. ನಾವೆಲ್ಲರೂ ಒಂದು, ನಾವು ಮುಸ್ಲಿಮ್ಸು, ನಾವು ಕುರುಬರು, ನಾವು ನಾಯಕರು, ನಾವು ಲಿಂಗಾಯತರು ಅಂತೇಳಿ ನಾವು ಮಾಡ್ಕೊಂಡಿರ್ತಕ್ಕಂಥ ಪಂಗಡ ಅಂದ್ರೆ ನಾವು ಮಾಡಿಲ್ಲ. ನಮಗಿಂದ 500, 1000, 2000 ವರ್ಷಗಳ ಹಿಂದೆನೆ ಇದು ಜಾತಿ ಹುಟ್ಕೊಂತ ಬಂದಿದೆ. ಆ ಸಮಾಜದಾಗ ಹುಟ್ಕೊಂಡು ನಾವು ಬಂದಿದ್ದೀವಿ. ಇವತ್ತು ಅಂತ ಸಮಾಜದಾಗ, ಹಾಲು ಮತ ಸಮಾಜದಾಗ ಇವತ್ತು ಕನಕದಾಸರು ಜನಿಸಿದ್ದಾರೆ. ಕನಕದಾಸರು ಹಾಲು ಮತದ ಇದ್ರಾಗ ಜನಿಸಿರೋದ್ರಿಂದ ಅವ್ರ ನೆನಪಿಗೋಸ್ಕರ ಇಂಥ ಜಯಂತಿಗಳು, ಅದನ್ನ ಮರಿಬಾರ್ದು. ಆ ಸಮಾಜಕ್ಕೆ ಕನಕದಾಸರು ಏನ್ ಕೊಡುಗೆ ಕೊಟ್ರು, ಆ ಕೊಡುಗೆಗಳು ನಮ್ಮ ಪೀಳಿಗೆ, ನಾವು ಮತ್ತು ನಮ್ಮ ಮಕ್ಕಳ ಪೀಳಿಗೆಗಳು ಮುಂದೆ ಅದನ್ನ ನೆನಪಿಸ್ಕೊಳ್ಳಿಕ್ಕೋಸ್ಕರನ ಇಂಥ ಕನಕ ಜಯಂತಿ, ವಾಲ್ಮೀಕಿ ಜಯಂತಿಗಳೆಲ್ಲ ಆಚರಿಸ್ತೀವಿ. ಇವತ್ತು ಅವರು ಜಯಂತಿ ನಾವು ಆಚರಿಸ್ಬೇಕಂದಾಗ ಎಲ್ಲ ಎಷ್ಟು ಖುಷಿಯಿಂದ ನೋಡ್ರಿ. ಈಗ ಎಲ್ಲರೂ ನಾವೆಲ್ಲ ಜಾತಿಯರದೇವಿ, ಪ್ರತಿಯೊಬ್ರು ಜಾತಿಯರದೇವಿ. ಯಾವ ಜಾತಿಗೂ ನಮ್ಮ ಊರಾಗ ಸೀಮಿತ ಆಗಿಲ್ಲ. ನಾವೆಲ್ಲರೂ ಮನುಷ್ಯರಾಗಿ ಬಾಳ್ಬೇಕು ಅನ್ನೋದೇ ಒಂದು ಉದ್ದೇಶ. ಆಮೇಲೆ ಇಲ್ಲಿ ನಾವು ಸಣ್ಣ ಮಾಡಿದಂತ ರೀತಿ ನೀತಿಗಳನ್ನ ನಾವು ಯಾರು ಅಳವಡಿಸ್ಕೊಂತ ಯಾಕಂದ್ರೆ ಅವ್ರು ಹೇಳಿದ್ರು ಇವತ್ತಿನ ದಿನಮಾನಗಳಲ್ಲಿ ಈ ಜಾತಿ ಅನ್ನೋದೇ ದೊಡ್ಡ ಆಲದ ಮರವಾಗಿ ಬೆಳೀತಾ ಇದೆ. ದಿನ ಬೆಳಕಂದ್ರು ನೀವು ರಾಜಕೀಯವಾಗಿ ತಗೊಂಡ್ರು ಸಹಿತ ದುಡ್ಡು ಮತ್ತು ಜಾತಿಯಿಂದಲೇ ಯಾವ್ದು ನಡೀತಾ. ಪ್ರತಿಯೊಬ್ಬರು ನಾವು ಜಾತಿಯನ್ನು ನೋಡಿ ಬಿಂಬಿಸ್ತಾ ಇದೀವಿ. ಈಗ ನಾವು ಸಾಮಾನ್ಯವಾಗಿ ಹೇಳೋದು ಯಾರು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗ್ತೇವೆ. ಇಲ್ಲಿ ಒಬ್ಬರು ಸಿದ್ದರಾಮಯ್ಯರ ಪಕ್ಷದವರಾಗಿರ್ಬೋದು, ಅಪೋಸಿಟ್ ಅವರು ಉತ್ತಮವಾದಂತ ಕ್ಯಾಂಡಿಡೇಟ್ ಆದ್ರೂ ಅವ್ರನ್ನೆಲ್ಲ ಸೋಲಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಜಾತಿ ಆ ಮಟ್ಟಕ್ಕೆ ಬೆಳೆದ್ಬಿಟ್ಟಿದೆ. ಇಲ್ಲಿ ಒಳ್ಳೆಯರಿಗೆ ಸಹಿತ ಕಾಲ ಇವತ್ತೇನಾದ್ರೂ ಒಂದು ಟಿಕೆಟ್ ಕೊಡ್ಬೇಕಂದ್ರೆ ಅವ್ರ ಜನ ಜಾತಿ ಎಷ್ಟೈತೆ ಅಂತ ಕೇಳ್ತಾರೆ. ದಯವಿಟ್ಟು ಈ ಜಾತಿ ಹೋಗ್ಬೇಕಾಗಿದೆ. ಈ ಜಾತಿ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೂ ನಾವು ಯಾರು ಒಗ್ಗಟ್ಟಾಗಿ ಬಾಳ್ಲಿಕ್ಕಾಗಲ್ಲ. ಸಾಮಾನ್ಯವಾಗಿ ಎಲ್ಲ ಜಾತಿಯವರು ನಾವು ಒಗ್ಗಟ್ಟಾಗ್ತೀವಿ. ಕನಕ ಜಯಂತಿ ಏನಾಗಿದೆ ಅಂದ್ರೆ ಬರೀ ಕುರುಬರಿಗೆ ಅಷ್ಟೇ ಸೀಮಿತ ಆಗಿದೆ ಅನ್ನೋ ಒಂದು ಲೆಕ್ಕಕ್ಕೆ ಬಂದಿದ್ದೀವಿ. ವಾಲ್ಮೀಕಿ ಜಯಂತಿ ಬರೀ ನಾಯಕರಿಗೆ ಅಷ್ಟೇ ಸೀಮಿತವಾಗಿದೆ ಅನ್ಕೊಂತೀವಿ. ಬಸವಣ್ಣನ ಜಯಂತಿ ತಗೊಂಡ್ರೆ ಬರೀ ಲಿಂಗಾಯತರಿಗೆ ಅಷ್ಟೇ ಸಂಬಂಧಪಟ್ಟದ್ದು ಅನ್ನೋ ಒಂದು ಲೆಕ್ಕಾಚಾರಗಳಲ್ಲಿ ನಾವು ಎಲ್ಲರೂ ಕಳ್ಕೊಂಡ್ಬಿಟ್ಟಿವಿ. ಏನಾಗಿದೆ ಅಂದ್ರೆ ಇವತ್ತಿನ ದಿನ ಈ ಜಾತಿ ಯಾವ ಮಟ್ಟಕ್ಕೆ ಬೆಳೆದೈತೆ ಅಂತ ಹೇಳಿದ್ರೆ ನಾವ್ ಯಾರು ಅವರ ಮಾಡಿರ್ತಕ್ಕಂಥ ದೊಡ್ಡ ಸಾಧನೆಯನ್ನ ಯಾರು ನೆನೆಸ್ಕೊಂತ ಇಲ್ಲ. ಅವ್ರನ್ನ ಒಂದು ಯಾವ್ದಪ್ಪ ಅಂದ್ರೆ ಒಂದು ಸಂಕುಚಿತ ಅರ್ಥಕ್ಕೆ ತಂದ್ಬಿಟ್ಟಿದೀವಿ. ಆ ಜಾತಿಗೆ ಅಷ್ಟೇ ಸೀಮಿತ ಮಾಡ್ಕೊಂಡ್ಬಿಟ್ಟಿದೀವಿ. ಎಲ್ಲರದು ಅಷ್ಟೇ, ನೀವು ಅಲ್ಲ ನಾವು ಅಂತ ಅಲ್ಲ. ಈ ಮೊದ್ಲು ಏನಾಗ್ಬೇಕಂದ್ರೆ ಈ ಜಾತಿಯನ್ನ ಹೋಗ್ಬೇಕು. ಅವತ್ತಿನ ದಿನ ಕನಕದಾಸ್ ಅವರು ಈಗ 500 ವರ್ಷಗಳ ಹಿಂದೆನೆ ಜಾತಿ ಬಗ್ಗೆ ಧ್ವನಿ ಎತ್ತಿದಂತ ಮಹಾತ್ಮ. ಇವತ್ತೇ ನಮ್ಮ ಕೈಲಿ ಜಾತಿ ಬಗ್ಗೆ ಧ್ವನಿ ಎತ್ತಕ್ ಆಗ್ತಾ ಇಲ್ಲ ಅಂದ್ರೆ ಅವತ್ತೇ ಎತ್ತಿದಾರೆ ಅಂದ್ರೆ ಅವರ ಧೈರ್ಯ, ಅವರ ಸಾಹಸ ನಾವು ಮೆಚ್ಚಲೇಬೇಕು. ಕನಕದಾಸ್ ಅವರು ಸಾಮಾನ್ಯವಾಗಿ ನಾವೆಲ್ಲರೂ ದೇವರನ್ನ ನೋಡ್ಲಿಕ್ಕೆ ನಾವು ಹೋಗ್ತೇವೆ. ದೇವರನ್ನ ಅವ್ರ ಮುಂದೆ ಕರ್ಕೊಂಡಂತ ಮಹಾಪುಣ್ಯಾತ್ಮ ಅಂತ ಒಬ್ಬ ದಾರ್ಶನಿಕ ಈ ಸಮಾಜದಲ್ಲಿ ಹುಟ್ಟಿದಾನೆ. ಇಂಥ ಸಮಾಜ ಸುಧಾರಕರ ಆಮೇಲೆ ಈ ದಾರ್ಶನಿಕರ ಈ ದಾಸರಲ್ಲೇ ಶ್ರೇಷ್ಠವಾದಂತದ್ದನ್ನು ಕನಕದಾಸ. ಇವತ್ತು ಕನಕದಾಸರನ್ನ ನಾವು ಬರೀ ಅವರು ಏನಂದ್ರೆ ಫಸ್ಟಿಗೆ 4 ಹೆಸರಿನಿಂದ ಅವ್ರು ಕರಿತಾ ಇದ್ರು. ಫಸ್ಟ್ ಅವ್ರಮ್ಮ ಇಟ್ಟಂತ ಹೆಸರು ತಿಮ್ಮಪ್ಪ ಅಂತ ಹೇಳಿ, ಆಮೇಲೆ ಆತ ಒಬ್ಬ ಸೈನಿಕ ಅಧಿಕಾರಿ ಆದಾಗ ತಿಮ್ಮಪ್ಪ ನಾಯಕ ಅಂತ ಬಂತು. ತಿಮ್ಮಪ್ಪ ನಾಯಕ ಹೋಗಿ ಆತಗಂತ ಸಿಕ್ಕಂತ ಬಂಗಾರವನ್ನ ಇಡೀ ಸಮಾಜಕ್ಕೆ ಅನಿಸ್ತಾನೆ, ಕೆರೆ ಕಟ್ಟೆಗಳನ್ನ ಕಟ್ತಾರೆ, ಶಾಲೆಗಳನ್ನ ಕಟ್ತಾರೆ.
ನಾವೇನಾದ್ರು ಬಿಟ್ಟಂದ್ರೆ ಎಲ್ಲ ನಮ್ಮ ವಂಶಕ್ಕಿರ್ಲಿ ಅನ್ನೋರೇ ಬಹಳ ಜನ ಇರೋದು. ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಿಗಿರ್ಲಿ ಅನ್ನೋಂಥ ಒಂದು ಕಾಲದಲ್ಲಿ ಅವತ್ತು ಸಿಕ್ಕಂತ ಕನಕವನ್ನೆಲ್ಲ ಅಂದ್ರೆ ಬಂಗಾರವನ್ನೆಲ್ಲ ಜನಸಾಮಾನ್ಯರಿಗೆ ಹಂಚಿ 78 ಹಳ್ಳಿಗಳ ಜನರಿಗೆ ಹಂಚಿ ತಾನು ಇದನ್ನ ಹಾಕ್ತಾನೆ. ಕೊನೆಗೆ ಇದು ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ದೇವರ ಧ್ಯಾನವನ್ನು ಮಾಡ್ತಾ ದೇವರ ತಿಮ್ಮಪ್ಪನ ದರ್ಶನಕ್ಕೆ ಆತನ ಹೆಸರು ತಿಮ್ಮಪ್ಪ ಅಂತ ಹೆಸರಿಟ್ಟಾಗ ಕನಸಿನಲ್ಲಿ ಬಂದು ತಿಮ್ಮಪ್ಪ ಒಂದಿನ ಹೇಳ್ತಾನೆ, ನೀನು ನನ್ನ ದೇವಸ್ಥಾನಕ್ಕೆ ಬರ್ಬೇಕು ಅಂತ ಹೇಳಿ. ಅಂತ ಮಹಾನ್ ಪುರುಷನನ್ನ ಒಳ ದೇವಸ್ಥಾನದ ಒಳಗಡೆ ಬಿಡಲ್ಲ, ಆತನನ್ನ ಹೊಡಿತಾರೆ. ಕೊನೆಗೆ ದೇವರೇ ಬಂದು ಬಂಗಾರದ ಪುಟ್ಟೆಯಲ್ಲಿರ್ತಕ್ಕಂಥ ನೈವೇದ್ಯಗಳನ್ನು ತಂದು ಕನಕದಾಸನಿಗೆ ಕೊಡ್ತಾನೆ. ಕೊನೆಗೆ ಕಳ್ಳ ಅಂತಂದು ಹೊಡೆದಾಗ ದೇವಿ ರಕ್ತ ಬರುತ್ತೆ. ಅಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಕನಕದಾಸ ಅಂತ ಮಹಾನ್ ಪುರುಷ, ಆತನ ತತ್ವಗಳನ್ನು ನಾವೆಲ್ಲ ಅಳವಡಿಸ್ಕೋಬೇಕು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ಸ್ನೇಹ ಬೆಳೆಸೋ ಸಹಿತ ಜಾತಿ ಮೇಲೆ ಹೋಗ್ಬಿಟ್ಟಿದೆ. ಅವ್ನು ಯಾವ ಜಾತಿಯನ್ನು ಇದು ಅಂತ ತಿಳ್ಕೊಳ್ತಾರೆ. ನಾನು ಬೇರೆ ಜಾತಿಯಲ್ಲಿ ಮದುವೆ ಆಗೋದು, ಬೇರೆ ಜಾತಿಯಲ್ಲಿ ಸಂಬಂಧ ಬೆಳೆಸೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಏನಂತ ಹೇಳಿದ್ರೆ ನಮ್ಮ ಜವಾಬ್ದಾರಿಗಳನ್ನ ನಾವು ಮುಟ್ಟಿದ ನಂತರ ಏನ್ ಬೇಕಾದ್ರೂ ಮಾಡ್ಬೋದು. ಯಾವ ಜಾತಿಯಲ್ಲಿ ಆದ್ರೂ ಮದುವೆ ಆಗ್ಬೋದು, ಯಾವ ಜಾತಿಯಲ್ಲಿ ಸಂಬಂಧವನ್ನು ಬೆಳೆಸಬಹುದು. ಇವತ್ತು ನಾವು ಎಷ್ಟೋ ಜನ ಇನ್ನು ನಮ್ಮಲ್ಲಿ ನಾವಿನ್ನು ಬಹಳ ಜನ ಸಣ್ಣ ನಮಗಿನ್ನು ಕೆಳಮಟ್ಟದ ಜಾತಿಯ ಮನೆಯಲ್ಲಿ ಊಟ ಮಾಡಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಯಾಕಂದ್ರೆ ಅದೆಲ್ಲ ಹೋಗ್ಬೇಕು. ನಮ್ಮಲ್ಲಿ ಆಹಾರ ಪದ್ಧತಿ ಎರಡೇ ಇರೋದು, ಒಂದು ಮಾಂಸಾಹಾರಿ, ಒಂದು ಸಸ್ಯಾಹಾರಿ. ಸಸ್ಯಾಹಾರ ಮಾಡ್ಬೋದು, ಮಾಂಸಾಹಾರ ತಿನ್ನೋದು, ಮಾಂಸಾಹಾರ ತಿನ್ಬೋದು. ಆದ್ರೆ ಜಾತಿ ಇಲ್ಲದಂತೆ ನಾವು ಅವರಲ್ಲಿ ಹೋಗ್ಬೇಕನ್ನೋದು ನಮ್ದೊಂದು ತತ್ವ. ಯಾಕಂದ್ರೆ ಮಕ್ಕಳಲ್ಲಿ ಸಹಿತ ನಾವು ಜಾತಿಯನ್ನ ಪೂರ್ತಿ ಬೆಳೆಸ್ತಾ ಇದ್ದೀವಿ. ದಯಮಾಡಿ ಆ ಜಾತಿ ವ್ಯವಸ್ಥೆ ಹೋಗಲಾಡಬೇಕು. ಸರ್ಕಾರಗಳು, ನಾವು ರಾಜಕಾರಣಿಗಳು ನಮ್ಮ ಓಟಿಗಾಗಿ ನಾವೇ ಜಾತಿಯನ್ನ ಸೃಷ್ಟಿ ಮಾಡ್ಕೊಂತ ಇದೀವಿ. ಇದನ್ನ ಬಿಟ್ಟು ನಾವು ಅವುಗಳನ್ನೆಲ್ಲ ಬಿಟ್ಟು ನಾವಿಲ್ಲೆಲ್ಲ ನೋಡಿ ಸಾಮಾನ್ಯವಾಗಿ ಎಲ್ಲ ಒಂದು ಸತ್ವ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಎಲ್ಲರೂ ಒಂದಾಗಿ ಬಾಳೋಣ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲ ನನ್ನ ಕೇರಿಯ ಸಮಾಜ ಬಂಧುಗಳಿಗೂ